ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿದ್ದೀರಾ. ಇವತ್ತು ನನ್ನ ಜೊತೆ ಇಮಾನಿ ಇದ್ದಾಳೆ. ಆ್ಯಕ್ಚುಲಿ ಫೋನ್ ಇಮಾನಿ ಇಟ್ಕೊಂಡಿದ್ದಾಳೆ. ಇಮಾನಿ ಜೊತೆ ಒಂದು ಸಿಂಪಲ್ ಒಂದು ಜ್ಯೂಸ್ ಮಾಡೋಣ ಅಂತ. ಈಗ ಏನಿದ್ರು ಸಮ್ಮರ್ ಹಾಲಿಡೇಸ್ ಅಲ್ವಾ, ಆ್ಯಂಡ್ ಸಮ್ಮರ್ ಇದೆ ಆ್ಯಂಡ್ ಮಕ್ಕಳೆಲ್ಲ ಮನೇಲಿ ಇರ್ತಾರೆ. ಸೊ ಅವ್ರಿಗೇನಾದರೂ ಸ್ಪೆಷಲಾಗಿ ಮಾಡ್ಕೊಡ್ತಾರೋಣ ಅಂತ. ಸೊ ಇಮಾನಿ ನಾನು ಬರ್ತೀನಿ ಅಮ್ಮ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೆ ಅವಳನ್ನ ಕರ್ಕೊಂಡು ಈಗ ನಾನು ಇಮಾನಿ ಇಬ್ಬರು ಸೇರಿಕೊಂಡು ಒಂದು ಜ್ಯೂಸ್ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಜ್ಯೂಸು. ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ರೆಸಿಪಿ ತೋರಿಸ್ತೀನಿ ಫಸ್ಟ್ ಏನೇನು ಅಂತ. ನೆಕ್ಸ್ಟ್ ಇಮಾನಿ ಮಾಡ್ತಾಳೆ, ನಾನು ಹೇಗೆ ಅಂತ ಹೇಳ್ತಿರ್ತೀನಿ. ಇಮಾನಿ ಸ್ಟಾರ್ಟ್ ಮಾಡ್ತಾಳೆ. ಓಕೆನಾ ಇಮಾನಿ? ಓಕೆ, ಸ್ಟಾರ್ಟ್ ಮಾಡೋಣ. ಹಾಯ್ ಇಮಾನಿ. Hi. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Thank you. ಮತ್ತೆ ನಾನು ಯೂಟ್ಯೂಬ್ ಚಾನಲ್ಗೆ ಬಂದಿದ್ಯಾ? ಏನು ಅನಿಸ್ತಾ ಇದೆ? ಹೇಗೆ ಅನ್ನಿಸ್ತಾ ಇದೆ? ನನ್ನ ಜೊತೆ ವಿಡಿಯೋ ಮಾಡೋದಕ್ಕೆ ಇಷ್ಟನಾ, ಇಷ್ಟ ಇಲ್ವಾ? ನಂಗೆ ತುಂಬ ಇಷ್ಟ. ಅದು ಕೂಡ ಜ್ಯೂಸ್ ಮಾಡೋಕ್ಕೆ ನಾನೇ ಮಾಡಬೇಕು ಅಂತ ಅಮ್ಮ ಕರ್ಕೊಂಡು ಬಂದಿದೆ. ಸೊ ಮಾಡೋಕ್ಕೆಲ್ಲ ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆಯಾ? ಏನು ಮಾಡ್ತಾ ಇದೆಯಾ ಇವತ್ತು? ನಾನು ಒಂದು ಸ್ಪೆಷಲ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಅವಳು ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನಂತ ಹೇಳ್ತಾಳೆ. ಇವಾಗ ಅವಳಿಗೆ ಗೊತ್ತಿರೋ ಅಷ್ಟು ಹೇಳ್ತಾಳೆ, ಇನ್ನು ಮಿಕ್ಕಿದ್ದು ನಾನು ಹೇಳ್ಕೊಡ್ತೀನಿ. ಫಸ್ಟ್ ಏನು ಜ್ಯೂಸ್ ಮಾಡ್ತಿದ್ಯಾ? ಏನು ಫ್ರೂಟ್ ಯೂಸ್ ಮಾಡಿ ಜ್ಯೂಸ್ ಮಾಡ್ತಾ ಇದೆಯಾ? ಮಸ್ಕ್ ಮೆಲನ್. ಸೊ ಬನ್ನಿ. ಇದು ಮಸ್ಕ್ ಮೆಲನ್ನು. ಓಕೆ. ಇದು ಮಿಲ್ಕ್ ಇದು 1/2 ಲೀಟರ್ ಇದೆ. ಇದು ಶುಗರು. ಇದು ಬಾದಾಮಿ ಗೋಂದ್ ಅಂತ ಬರುತ್ತಲ್ಲ, ಬಾದಾಮಿ ಗೋಂದ್ ಅಂತ, ಅದನ್ನು ನಾನು ನೆನೆಸಿಟ್ಟಿದ್ದೆ. ಒಂದು 6 to 8 hours ನೆನೆಸಿಟ್ಟಿದ್ದೆ. ಅದು ಈ ಥರ ಜಲ್ಲಿ ಥರ ಆಗಿದೆ. ನೆಕ್ಸ್ಟ್ ಇದು ಚಿಯಾ ಸೀಡ್ಸ್ ಬೇಕು, ಸ್ವಲ್ಪ ಹಾಕಿದ್ದೆ. ನಾನು ಆಲ್ರೆಡಿ ಮಾಡಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡು ನೆನೆಸಿಟ್ಟಿದ್ದೆ. ನೆಕ್ಸ್ಟ್ ಇದು ಬಂದು ಮಸ್ಕ್ ಮೆಲನೇ. ಸ್ವಲ್ಪ ಇದನ್ನು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಇದನ್ನೆಲ್ಲ ನಾವು ಗ್ರೈಂಡ್ ಮಾಡ್ಕೊತೀವಿ, ಜ್ಯೂಸರ್ ಮಾಡ್ಕೊತೀವಲ್ಲ. ಸೊ ಇದು ಮೇಲ್ಗಡೆ ಹಾಕೋದಕ್ಕೋಸ್ಕರ. ಆ್ಯಂಡ್ ಎಕ್ಸ್ಟ್ರಾ ನಿಮಗೆ ಡ್ರೈ ಫ್ರೂಟ್ಸ್ ಏನಾರು ಇದ್ದರೆ ಡ್ರೈ ಫ್ರೂಟ್ಸ್ ಹಾಕೋಬೋದು. ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಲಾಸ್ಟಲ್ಲಿ ನಾನು ಡ್ರೈ ಫ್ರೂಟ್ಸ್ ಸ್ವಲ್ಪ ಕ್ರಷ್ ಮಾಡಿ ಹಾಕೋತೀನಿ. ನೆಕ್ಸ್ಟು ಕಸ್ಟರ್ಡ್ ಪೌಡರ್ ಬೇಕು. ಬನ್ನಿ ಇವಾಗ ನಮ್ಮ ಜ್ಯೂಸ್ ರೆಸಿಪಿ ಸ್ಟಾರ್ಟ್ ಮಾಡೋಣ. ರೆಡಿ ಟು ಸ್ಟಾರ್ಟ್? Yes. ಓಕೆ, ಫಸ್ಟ್ I'm ಏನು so excited. ಓಕೆ ಫಸ್ಟ್ ಏನು ಮಾಡೋಣ ಗೊತ್ತಾ? ಇವಾಗ ಮಸ್ಕ್ ಮೆಲನ್ನ ಜ್ಯೂಸರ್ಗೆ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋಣ ಫಸ್ಟ್. ಸೊ ಜ್ಯೂಸರ್ ಎತ್ಕೋ ಇವಾಗ. ಸೊ ಇವಾಗ ಜ್ಯೂಸರ್ಗೆ ಹಾಕೋತಾ ಇದ್ದಾಳೆ ಇವಾಗ ಮಸ್ಕ್ ಮೆಲನ್ನೆಲ್ಲ. ನಾನು ಆಲ್ರೆಡಿ 1 ಮಸ್ಕ್ ಮೆಲನ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ದೊಡ್ಡದಾಗಿತ್ತು, ಅದನ್ನೆಲ್ಲ ಸ್ಮಾಲ್ ಪೀಸ್ ಮಾಡಿ ಇವಾಗ ಜ್ಯೂಸರ್ಗೆ ಹಾಕ್ಕೊತಾ ಇದ್ದೀನಿ. ಆ ಬೌಲೇ ಎತ್ಕೊಂಬಿಡು. ಬೌಲ್ ಎತ್ಕೋ, ಏನು ವೆಯ್ಟ್ ಇಲ್ಲ. ಅದು ಬೇಗ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಅದು ನೋಡಿ ಎಲ್ಲ ಆ್ಯಕ್ಚುಲಿ ಹಾಕು, ಎಲ್ಲ ಹಾಕು. ಆ್ಯಕ್ಚುಲಿ ಸಮ್ಮರ್ಗೆ ಅಂದರೆ ಇದು ಮಸ್ಕ್ ಮೆಲನ್ ಆ್ಯಂಡ್ ವಾಟರ್ ಮೆಲನ್ ಅಂದರೆ ತುಂಬಾ ಇರುತ್ತೆ, ತುಂಬ ಒಳ್ಳೆಯದು ಈ ಸಮ್ಮರ್ಗೆ. ಸೊ ಅದಕ್ಕೆ ನಾನೀಗ ಮಸ್ಕ್ ಮೆಲನ್ನೇ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಮಸ್ಕ್ ಮೆಲನಿಂದನೇ ಮಾಡೋಣ. ಬಿಡು ಎಲ್ಲ ನೀಟಾಗಿ ತೊಗೊಬೇಕು. ಸೊ ಇವಾಗ ಅದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡು. ಎಷ್ಟು? 1 ಸ್ಪೂನ್ ಹಾಕು. ನೆಕ್ಸ್ಟ್ ನಾವು ಇವಾಗ ಹಾಲನ್ನ ಕಾಯಕ್ಕೆ ಇಡ್ತೀವಲ್ಲ, ಆವಾಗಲೂ ಸಹ ನಾವು ಶುಗರ್ ಹಾಕ್ಕೊಬೇಕು. ಸೊ ಇದರಲ್ಲಿ 1 ಸ್ಪೂನ್ ಹಾಕ್ಕೊಳ್ಳೋಣ. ಸಾಕು 1 ಸ್ಪೂನ್. ಸೊ ಇವಾಗ ಜ್ಯೂಸ್ ಮಾಡ್ಕೊಳ್ಳೋಣ. ತೊಗೊಂಬ. ನೋಡಿ ಇದಾಗಿದೆ. ಸೊ ಎತ್ಕೊ. ಇವಾಗ ಇದನ್ನು ನಾವು ನಾನು ಮಸ್ಕ್ ಮೆಲನ್ ಕಟ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹಾಕೋತೀವಿ. ಆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಏನಾಗಲ್ಲ, ಮಾಡ್ತೀನಿ. ಓಕೆ, ಡನ್. ಇವಾಗ ನಾನು 1/2 ಲೀಟರ್ ಹಾಲು ತೊಗೊಂಡಿದ್ನಲ್ಲ, ಇದನ್ನು ನಾವು ಇವಾಗ ಕಾಯ್ಸಕ್ಕೆ ಇಟ್ಕೋಬೇಕು. ಕಾಯ್ಸಕ್ಕೆ ಇಟ್ಕೊಳ್ಳೋಣ. ಎತ್ಕೊ ಚಿನ್ನೋದನ್ನು. ಸ್ಟವ್. ಹಾಲು ಇವಾಗ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಕಾಯಲಿ ಒಂದು 5 minutes ಬಿಡೋಣ. ಹಾಲು ಕಾಯ್ದ ತಕ್ಷಣ ನೆಕ್ಸ್ಟು ಕಸ್ಟರ್ಡ್ ಪೌಡರ್ನ ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು 1-2 ಸ್ಪೂನ್ ಆ ಮಿಲ್ಕಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಸೊ ಈಗ ಕಸ್ಟರ್ಡ್ ಪೌಡರ್ನ ಒಂದು ಸ್ಮಾಲ್ ಬೌಲ್ಗೆ ಹಾಕೋ ಚಿನ್ನು. ನಾನೀಗ ಒಂದು ಗ್ಲಾಸ್ಗೆ ಸ್ವಲ್ಪ ಮಿಲ್ಕ್ ತೊಗೊಂಡಿದ್ದೀನಿ. 1 ಸ್ಪೂನ್ ಕಸ್ಟರ್ಡ್ ಪೌಡರ್ನ ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸೊ ಹಾಲು ಕಾಯ್ತಾ ಇದೆ ಇಲ್ಲಿ. ಹಾಲು ಕಾಯೋ ತನಕ ಇವಾಗ ಇನ್ನೊಂದು ಸ್ವಲ್ಪ ಹಾಕು. ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಡಬೇಕು. ಸಾಕು. ಮಿಕ್ಸ್ ಮಾಡ್ಕೊ. ಏನಕ್ಕೆಲ್ಲ ನಾವು ಈ ಥರ ಮಾಡೋದು,
ಡೈರೆಕ್ಟಾಗಿ ಹಾಲಿಗೆ ಪೌಡರ್ ಹಾಕ್ಕೊಂಡ್ರೆ ಗಂಟಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಲಲ್ಲಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲಿಂದ ಹಾಲೊಳಗಡೆ ಹಾಕಿದ್ರೆ ಗಂಟಾಗಲ್ಲ. ಅದಕ್ಕೆ ವಾವ್, ಯೆಲ್ಲೋ ಕಲರ್ ಸ್ಮೆಲ್ ಚೆನ್ನಾಗಿದೆ. ಇದರದು ಪುಟ್ಲ ಏನು ಲಿಟ್ಲ್ ಮೋರ್ ಯಾವ್ದಿದ ಕಸ್ಟರ್ಡ್ ಪೌಡರ್. ಇದು ಅನ್ಕೊಳ್ತಿಲ್ಲ. ವೆಯ್ಟ್, ಐ ಲವ್ ದಿಸ್ ಸ್ಪೂನ್. ಆ್ಯಕ್ಚುಲಿ ಅದು ಐಸ್ ಕ್ರೀಮ್ ಸ್ಪೂನ್ ಅದು. ಇದು ಸಾಕು. ಅದರೊಳಗಡೆ ನೆರಳಿ ಬಿಡು. ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಳೆ. ಸೊ ಹಾಲೆಲ್ಲ ಕಾಯ್ದ ಮೇಲೆ ಚೆನ್ನಾಗಿ ಇವಾಗ ನಾವು ಕಸ್ಟರ್ಡ್ ಪೌಡರ್ ಹಾಕೊಳ್ಳೋಣ. ಹಾಲೆಲ್ಲ ತುಂಬ ಚೆನ್ನಾಗಿ ಕಾದಿದೆ. ನೆಕ್ಸ್ಟ್ ಇವಾಗ ಇಮಾನಿ ಕಸ್ಟರ್ಡ್ ಮಿಲ್ಕ್ನ ಇದ್ರೊಳಗಡೆ ಹಾಕೋತಾಳೆ. ಹಾಕ್ಬಿಡು. ಹಾಕಿ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿರು. ಹಾಲನ್ನ ಮಿಕ್ಸ್ ಮಾಡು. ಸೊ ಅಷ್ಟೊಂದು ಕಲರ್ ಬಂದಿಲ್ಲ. ಇನ್ನೊಂದು ಸ್ವಲ್ಪ ನಾವು ಕಸ್ಟರ್ಡ್ ಪೌಡರ್ ಹಾಕೊಳ್ಳೋಣ. ಸೊ 1-2 ಸ್ಪೂನ್ನ ಹಾಲನ್ನ ಅದಕ್ಕೆ ಹಾಕೋ ಬೌಲ್ಗೆ. ಇದೆ ಅನ್ನ. ಅವಳಿಗೆ ಇಮಾನಿಗೆ ಕಲರ್ ಜಾಸ್ತಿ ಇರಬೇಕಂತೆ, ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಸ್ಟರ್ಡ್ ಪೌಡರ್ ಹಾಕೋಣ ಅಂತ. ಓಕೆ, ಇಲ್ಲೂ ಕಲರ್ ಬಂದಿಲ್ಲ ಇನ್ನು. ಆಮೇಲೆ ಬರೋದು ಬೇಡ. ಅವಳಿಗೆ ಇನ್ನೂ ಕಲರ್ ಬೇಕಂತೆ. ಎಲ್ಲೋ ಕಲರ್ ಹಾಕೊಂಬಿಡು. ಅರ್ಶಿನದ ಪುಡಿ. ಸೊ ಬಿಡು, ಕೈ ಎತ್ತು. ಸ್ವಲ್ಪ ಚೆನ್ನಾಗಿ ಮಳ್ಳದ ಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತಲ್ಲ. ಕೈ ಎತ್ತು ಚಿನ್ನ. ಅದು ಫುಲ್ ಕೈ ಅಲ್ಲೇ ಇಟ್ಕೊಂಡಿದೆ. ಈ ಮಕ್ಳ ಜೊತೆ ಮಾಡೋದಂದ್ರೆ, ಅದು ನಮ್ಮ ಇಮಾನಿ ಜೊತೆ ಮಾಡೋದು ಅಂದರೆ ಭಾರಿ 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 ಕಷ್ಟ. ನನಗೇನು ಅನಿಸಲ್ಲ ಕಷ್ಟ. ಇವಳಿಗೆ ಕಷ್ಟ ಆಗಲ್ಲ ಬಿಡಿ. ಇವಾಗ ಏನು ಹಾಕೋಬೇಕು ಹೇಳು? ಶುಗರ್ ಎತ್ಕೊ. 2 ಸ್ಪೂನ್ ಶುಗರ್ ಹಾಕು. ನಾನು ಆಗಲೇ ಅಲ್ಲಿಗೆ 1 ಸ್ಪೂನ್ ಶುಗರ್ ಹಾಕಿದ್ದೆ ಅಲ್ವಾ? ಇವಾಗ ಇದಕ್ಕೆ 2 ಸ್ಪೂನ್ ಶುಗರ್ ಹಾಕೊಳ್ಳೋಣ. ಇದರಲ್ಲಿ ಹಾಕೋತೀನಿ. ಸ್ವೀಟ್ ಜಾಸ್ತಿ ಬೇಕಾ? ಮಕ್ಳಿಗೆ ಸ್ವೀಟ್ ಜಾಸ್ತಿ ಇರುತ್ತಲ್ಲ, ಇನ್ನೊಂದು 2 ಸ್ಪೂನ್ಸ್ ಸಾಕು. 4 ಸ್ಪೂನ್ಸ್. 3 4. ಅದರಲ್ಲೇ ಮಿಕ್ಸ್ ಮಾಡಿ ನೀಟಾಗಿ. ಶುಗರ್ ಕೊಡು. ಮಿಕ್ಸ್ ಮಾಡೋದು ಅಂದರೆ ಭಾರಿ ಖುಷಿ ಅಲ್ಲ ಚಿನ್ನ? ಅವತ್ತು ನಾನೇ ಚಿಕನ್ ಮಾಡ್ತೀನಿ ಅಂತ ಹೇಳಿ ಬಿಂದು ಎಲ್ಲ ಐಟಮ್ಸ್ ಹಾಕಿದ್ರೆ ನಾನು ಬರೀ ಮಿಕ್ಸಿಂಗ್ ಮಾಡ್ತಿದ್ದೆ ಅಷ್ಟೇ. ಮಿಕ್ಸಿಂಗ್ ಮಾಡೋದ್ರಲ್ಲಿ ಶಿ ಇಸ್ ಗುಡ್. ಸೊ ಇದೆಲ್ಲ ಚೆನ್ನಾಗಿ ಆಗಿದೆ. ಅದು ಸ್ವಲ್ಪ ತಣ್ಣಗಾಗಬೇಕು. ಸ್ವಲ್ಪ ತಣ್ಣಗಾಗಲಿ. ಸೊ ಸ್ಟವ್ ಇವಾಗ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿ ಇವಾಗ ಸಾಕು. ನೆಕ್ಸ್ಟ್ ಇವಾಗ ನಾವೀಗ ಆಲ್ರೆಡಿ ನಾನು ಮಸ್ಕ್ ಮೆಲನ್ನ ಜ್ಯೂಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದಕ್ಕಿವಾಗ ನಾನಿವಾಗ ಜೆಲ್ಲಿ ಬಾದಾಮಿ ಗೊಂದು ಅದನ್ನು ಜೆಲ್ಲಿ ಆಗುತ್ತೆ. ಅದು ತುಂಬ ಚೆನ್ನಾಗಿರೋದು. ಇವಾಗ ಈಟ್ ಏನಾದರೂ ಆಗಿರುತ್ತಲ್ವ, ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು, ಈಟ್ ಆಗಿದ್ದಾಗ ಅದನ್ನು 1 ಸ್ಪೂನ್ ತಿನ್ಸಿದ್ರೆ ಕೋಲ್ಡ್ ಆಗೋಗುತ್ತೆ, ಈಟೆಲ್ಲ ಹೋಗುತ್ತೆ. ತುಂಬಾ ಒಳ್ಳೇದದು ಹೆಲ್ತ್ಗೆ. ಯೂಸ್ ಮಾಡಿ. ಈಗ ಸ್ಪೂನ್ ತೊಗೊಂಡು 1 ಸ್ಪೂನು 2 ಸ್ಪೂನ್ ಹಾಕು. ನಿಂಗೆ ಎಷ್ಟು ಬೇಕು ಅಷ್ಟು ಹಾಕು. 5 ಸ್ಪೂನ್ಸ್ ಹಾಕ್ತೇನೆ. ಅಷ್ಟೊಂದು ಬೇಡ, ಜಾಸ್ತಿ ಆಗುತ್ತೆ. ನೋಡಿದ್ರೆ ಅದೆಲ್ಲ ಜಾಸ್ತಿನೇ. 1 more 2. ನೆಕ್ಸ್ಟ್ ಅದರಲ್ಲಿ ಐಸ್ ಕ್ರೀಮ್ಗೆ ಯೂಸ್ ಮಾಡ್ಬೋದು, ಮತ್ತು ಬೇರೆ ಜ್ಯೂಸಸ್ಗೆಲ್ಲ ಯೂಸ್ ಮಾಡ್ಬೋದು. 4 ಹಾಕ್ಲಾ? ಬೇಕಾದ್ರೆ ಹಾಕೊಳ್ಳೋಣ. ನೆಕ್ಸ್ಟು ಚಿಯಾ ಸೀಡ್ಸ್ ಎಲ್ಲನೂ ಹಾಕೊಂತಾಳೆ. ಈಗ ಫುಲ್ ಹಾಗೆ ಬಗ್ಸ್ಬಿಡಲ್ಲ. ಚೆನ್ನಾಗಿರಲ್ಲ ಅನಿಸ್ತೈತೆ ಇದು ನೋಡಿದ್ರೆ. ಚೆನ್ನಾಗಿರಲ್ಲ ಮಿಕ್ಸ್ ಮಾಡೈತೆ ಅದಕ್ಕೆ. ಓಹೋ, ಅವಳಿಗೆ ಇದೆಲ್ಲ ಹೋಗೋದಿಲ್ಲ ಫ್ರೆಂಡ್ಸ್. ಕ್ಲೀನಾಗಿ ಮಿಕ್ಸ್ ಮಾಡು. ನೀನು ಸ್ಲೋಲಿ ಕ್ಲೀನಾಗಿ ಇದು ಮಾಡಿ ಸ್ಮ್ಯಾಶ್ ಮಾಡೋದೇನ. ಸ್ವಲ್ಪ ಇದು ಕೂಲ್ ಆದಮೇಲೆ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಅಷ್ಟೇ ಗೊತ್ತಾಯ್ತು ಅಲ್ವಾ? ಇವನ್ ಅದನ್ನು ನಾವು ಫ್ರೀಸರಲ್ಲಿ ಇಟ್ಟು ಐಸ್ ಕ್ರೀಮ್ ಥರನೂ ತಿನ್ಬೋದು. ಸ್ವಲ್ಪ ಏನಾದರೂ ಐಸ್ ಕ್ರೀಮ್ ಮಾಡೋದಾ? ಅಲ್ಲ, ಸ್ವಲ್ಪ ಏನಾದ್ರು ಉಳ್ಕೊಂಡ್ರೆ ಬೇಕಾದ್ರೆ ಐಸ್ ಕ್ರೀಮ್ ಮಾಡಿ. ಮಿಕ್ಸ್ ಆಯಿತಾ? ಇಲ್ಲ, ಇವಾಗ ನಾವು ಸ್ಮಾಲ್ ಪೀಸ್ ಮಾಡ್ಕೊಂಡಿದ್ನಲ್ಲ, ಇದನ್ನು ಹಾಕೊಂಡು ಮಿಕ್ಸ್ ಮಾಡು.
ಓಕೆ ಸ್ವಲ್ಪ ಕೂಲ್ ಆಗಲಿ, ಕೂಲ್ ಆದ ತಕ್ಷಣ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕಸ್ಟರ್ಡ್ ಮಿಲ್ಕ್ ತಣ್ಣಗಾಗಿದೆ, ಇದನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಂಗೆ. ನಿಧಾನ, ನೀಟಾಗಿ ಹಾಕ್ಬೇಕು ಚಿನ್ನು, ನೀಟಾಗಿ ಕಲಿ. ಬಿಡು ಓಕೆ ಓಕೆ, ಎಲ್ಲ ಮಿಕ್ಸ್ ಮಾಡಿ ಇವಾಗ. ಸೊ ಇವಾಗ ಇದನ್ನು 1 hour or 2 hours ನಾವೀಗ ಫ್ರಿಜ್ ಒಳಗಡೆ ಇಡಬೇಕು. ಫುಲ್ಲು ಕೂಲ್ ಆದಮೇಲೆ ನಾನು ನಿಮಗೆ ಜ್ಯೂಸ್ ಹೇಗಾಗಿದೆ ಅಂತ ಈ ಮನೆಗೆ ನಾನು ಟೇಸ್ಟ್ ಮಾಡಿಸ್ತೀನಿ, ಓಕೆನಾ? ಆಯಿತು. ಇವಾಗ ಇದನ್ನು ಫ್ರೀಝರಲ್ಲಿ ಇಟ್ಬಿಡೋಣ. ಫ್ರೀಝರಲ್ಲ, ಫ್ರಿಜ್ಜಲ್ಲಿ ಇಡೋಣ. ಆ ಫ್ರೀಝರಲ್ಲಿ ಇಟ್ಟರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ, ಬೇಡ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಫ್ರಿಜ್ಜಲ್ಲಿ ಇಟ್ಟು ಸಖತ್ ಕೋಲ್ಡ್ ಆಗಿದೆ. ಇವಾಗ ಬನ್ನಿ ಮಕ್ಳಿಗೆ ಸರ್ವ್ ಮಾಡೋಣ, ಸರ್ವ್ ಮಾಡಿ ಕೊಡೋಣ. ಹೇಗಿದೆ ಅಂತ ಇಮಾನಿಗೂ ಸದ್ವಿಕ್ಕೂ ಟೇಸ್ಟ್ ಸ್ವಲ್ಪ ಹಾಕೊಡೋಣ ಫಸ್ಟು. ಇಮಾನಿ ಸದ್ವಿಕ್ಕೆ ಕೊಡೋಣ, ಬನ್ನಿ ತಗೋ ಇಮಾನಿ, ಡ್ರಿಂಕ್ ಇಟ್. ನನ್ನ ಮಗ ಕುಡಿತಾನೆ, ಹೇಗಿದೆಯೋ? ಚೆನ್ನಾಗೈತೆ, ಫುಲ್ ಕುಡಿ. ಚಿಯಾ ಸೀಡ್ಸ್ ಹಾಕ್ಬಾರ್ದಿತ್ತು. ಅವಳಿಗೆ ಇಷ್ಟ ಇಲ್ಲ ಚಿಯಾ ಸೀಡ್ಸು, ನಿಂಗೂ ಇಷ್ಟ ಅಲ್ವಾ? ಚೆನ್ನಾಯ್ತಾ?